ಆದರ್ಶದ ಭಯ ಆಗ್ತಿದೆ. ಈ ರಂಗಮಂಟಪಕ್ಕೆ ನಿಲ್ಲಿಸಿದೆಯ ಏತಕ್ಕೆ ಈ ಪರಿ ಕದಲವೋ ಹಿಂದೆ ಗೌರವರು ಆಗಿನ ಮನೆಯನ್ನು ಕಟ್ಟಿಸಿ ಅದರಲ್ಲಿ ನಮ್ಮನ್ನೆಲ್ಲ ಹೆಚ್ಚಿ ಬೇರೆಯನ್ನು ಹಚ್ಚಲು ನೀವೆಲ್ಲ ಏನು ಮಾಡ್ತಿದ್ದೀರಿ? ಏನು ಮಾಡುತ್ತಿದ್ದೆವು? ಹೊಡೆಯುತ್ತಿದ್ದೀರಿ. ಮಲಗಿದ್ದ ನಿಮ್ಮೆಲ್ಲರನ್ನು ನನ್ನ ಹೆಗಲ ಮೇಲೆ ಹೊತ್ತು ಗುಪ್ತ ದ್ವಾರದ ಮೂಲಕ ಹೊರಬಂದು ಅಲ್ಲಿದ್ದ ಹಿಡಮನುವ ರಾಕ್ಷಸನ್ನು ಸಂಬಂಧಿಸಿ ನಿಮ್ಮೆಲ್ಲರ ಪ್ರಾಣ ಉಳಿಸಿದ ವೀರ ಶೂರ ಈ ಕರಿ ಭೀಮ. ಆದರೆ ನಿನಗೇನಪ್ಪ ಭಾರತದ ವಿಜಯ? ಫಲ ಫಲ ಚೆನ್ನಾಗಿ ಹೇಳ್ತೇನೆ, ಕೇಳುವಂತಹ ನಾವು ಹೇಳುವುದು ನಾವು. ಇಂಥದ್ದೆಲ್ಲ ಹೇಳುವ ಪಾರ್ಥ ನೀನು ಈ ಭೂಮಿ ಮೇಲೆ ಹುಟ್ಟಿರುವುದೇ ವ್ಯರ್ಥ. ಯಾರು ಹೇಳುವುದೇನು? ಯಾರು ಹೇಳುವುದೇನು, ಯಾರು ಕೇಳುವುದೇನು? ಮಹಾಭಾರತದ ಯುದ್ಧದಲ್ಲಿ ಜಯವನ್ನು ತಂದುಕೊಟ್ಟವನು ಈ ವೀರಾಧಿವೀರ ವೀರ ಧನಂಜಯನೇ ಹೊರತು ಮತ್ತಾರೂ ಅಲ್ಲ. ನಾನು ಕೇಳುವುದೇನು? ಭಾರತದಿಂದ ಒಂದು ಗೆದ್ದವನು. ಹಾಗಾದರೆ ಭಾರತದ ಯುದ್ಧದಲ್ಲಿ ಜಯವನ್ನು ತಂದುಕೊಟ್ಟವರು ಯಾರು ಎಂದು ನಮ್ಮಿಬ್ಬರಲ್ಲಿ ದ್ವಂದ್ವ ಯುದ್ಧವೇ ನಡೆಯಲಿ. ಜಯ ಸಾಧ್ಯವಾಗುವುದು ತಿಳಿಯಲಿ. ಯುದ್ಧಕ್ಕೆ ಏನು ಎಲವೋ ಹೇಳಿ ಪಾರ್ಥ ನೀನು ಬಂದೆ ಸಮಲಗೆ. ಏನು ಎಲವೋ ಹೇಳಿ ಪಾರ್ಥ ನೀನು ಬಂದೆ ಸಮಲಗೆ. ನಿನ್ನನೀಗ ಗದೆಯೊಡೆನ್ನ ಹೊಡೆದು ಹೊರಿಸುವೆ. ನಿನ್ನನೀಗ ಗದೆಯೊಡೆನ್ನ ಹೊಡೆದು ಹೊರಿಸುವೆ. ಸರಿಗ ಭೀಮ ಜನಸಲೇಗ ಸೊಂಟ ಮುರಿಯುವೆ. ಸರಿಗ ಭೀಮ ಜನಸಲೇಗ ಸೊಂಟ ಮುರಿಯುವೆ. ಆದರ್ಶದ ಭಯ ಆಗ್ತಿದೆ. ಈ ರಂಗಮಂಟಪಕ್ಕೆ ಹೊಡಿತಾರೆ ಹೊಡಿತಾರೆ ಮಾಡುವುದು ಹೊಡಿತಾರೆ ಹೊಡಿತಾರೆ ಮಾಡುವುದು ಪ್ರೇಮಿ ಎಲ್ಲ ಈ ಮನುಷ್ಯನೇ ಹೀಗೆ ಬಾ, ಬಂದೆ ಪಡಕ ಮತ್ತು ಹೀಗೆ ಬಾ, ಮತ್ತು ಹೀಗೆ ಬಂದೆ. ನೀನು ಬಂದು ಬಂದವರು ದಾರದಿಂದ ಕೇಳುವ ಮನುಷ್ಯ ಇಲ್ಲ. ನಿನ್ನ ಹೆಸರನ್ನು ಸಾರಿ ನಿಮ್ಮ ಹಟ್ಟು ಮೇಲೆ ಪುಟ್ಟ ಸಾರಥಿ ಸಾರಥಿ ಬಹಳ ಬದಿದ್ದಾನೆ. ನೀನು ಇಲ್ಲಿಗೆ ಬಂದಂತಹ ಕಾರ್ಯವನ್ನು ತಿಳಿಸು. ನೀವು ಬಂದ ಕಾರ್ಯ ನನ್ನ ಬಂದ ಕಾರ್ಯವೇ. ಹೌದು. ನಾನು ದಾರೆಂದರೆ ಅಂತಪ್ಪ ತಿನಾವತಿಯನ್ನು ಚಂದದಿಂದ ಪರಿಪಾಲಿಸುತ್ತ ರಾಜ್ಯಭಾರ ಮಾಡತಕ್ಕಂತಹ ಧರ್ಮರಾಯನೆಂದು ಈ ವರಸರಿಗೆ ತಿಳಿಸುವಂತನಾಗೈ. ಧರ್ಮರಾಯರಿಗೆ ಜಯವಾಗಲಿ ಜಯವಾಗಲಿ ಜಯವಾಗಲಿ. ಬಲೈ ಸಾರಥಿ
ತತ್ತರಿಗಿಣತ್ತೋ ತತ್ತರಿಗಿಣತ್ತ ತೈತ ಜನ ತೋಕ ಜನ ತೈತ ಜನ ತೈತ ಜನ ತೋಕ ಜನ ತೈತ ಜನ ತೈತ ಜನ ತೋಕ ಜನ ತೈತ ಜನ ತಯತೋ ಜನ ತಗಿತೋ 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 ಲಲಿಸಿ ಕತೆ ರಸಿಕರೆಲ್ಲ ಲಾಲಿಸಿ ಇಡೆಗಳು ವರ್ಣಿಸುವೆ ಕಥೆಯನ್ನು ಇಡೆಗಳು ವರ್ಣಿಸುವೆ ಬೇಜಾಣರು ಒಂದು ಸಾಂಪ್ರದಾಯಿಕವಾದ ಪ್ರಾಚೀನವಾದ ಅನನ್ಯವಾದಂಥ ಕಲೆ. ಸುಮಾರು 5 ಶತಮಾನಗಳ ಇತಿಹಾಸ ಈ ಜಾನಪದಕ್ಕೆ ಇದೆ. ಈ ಜಾನಪದ, ಈ ಯಕ್ಷಗಾನ ನಿಜಕ್ಕೂ ಕೂಡ ಒಂದು ವೈವಿಧ್ಯಮಯವಾದದ್ದು, ಒಂದು ವಿಶಿಷ್ಟವಾದಂಥ ಕಲೆ. ಯಾಕೆ ವೈವಿಧ್ಯಮಯವಾದದ್ದು ಅಂದರೆ ಇಲ್ಲಿ ಸಾಹಿತ್ಯ, ನೃತ್ಯ, ಸಂಗೀತ, ಸಂಭಾಷಣೆ, ವೇಷಭೂಷಣಗಳ ಸಮಾಗಮ ಇದೆ. ಹಾಗಾಗಿ ಬಹಳ ವೈವಿಧ್ಯಮಯವಾದದ್ದು. ಯಾಕೆ ವಿಶಿಷ್ಟವಾದದ್ದು ಅಂತ ಅಂದರೆ ಇಲ್ಲಿ ಭಾಗವತ ಇದೆ, ಚಂಡೆ ಇದೆ, ಮದ್ದಳೆ, ಎಲ್ಲವೂ ಕೂಡ ಸಮಾಗಮವನ್ನು ಕೊಡ್ತೇವೆ. ಬೇರೆ ಕಡೆ ಒಂದೊಂದು ರೀತಿಯಲ್ಲಿ ಇರ್ತವೆ, ಆದರೆ ಇಲ್ಲಿ ಮಾತ್ರ ಎಲ್ಲ ವಿವಿಧ ರೀತಿಯ ಕಲೆಗಳ ಸಮಾಗಮವನ್ನ ನಾವು ಈ ಜಾನಪದ, ಈ ಯಕ್ಷಗಾನದಲ್ಲಿ ನೋಡ್ತೇವೆ. ಆದ್ರೆ ಒಂದು ವಿಪರ್ಯಾಸ ಸಂಗತಿ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಈ ಗುಡಲಪಾಯ ಜಾನಪದ ಬಹಳ ಹೀನಾಯ ಸ್ಥಿತಿ ಬರುವಂತ ಸ್ಥಿತಿ ಬಂದಿದೆ. ಇದಕ್ಕೆ ಪ್ರಮುಖವಾದಂತ ಕಾರಣ ಅದಕ್ಕೆ ಒಳ್ಳೆ ರೂವಾರಿಗಳು ಸಿಗದೆ ಇರೋದು, ಅಥವಾ ಅದನ್ನ ಪೋಷಣೆ ಮಾಡದೇ ಇರುವಂತ ನಮ್ಮ ಪೋಷಕರು ಕೂಡ ಅದಕ್ಕೆ ಬಹಳ ಕಾರಣ ಅಂತ ಹೇಳ್ಕೊಂಡಿದೆ. ಹಾಗಾಗಿ ಇಲ್ಲಿ ಕರಾವಳಿಯಲ್ಲಿ ನಡೆಯುವಂತಹ ಜಾನಪದವನ್ನ ನಾವು ಪಡುಗುಡಪಾಯ ತಂದೆ ತಾಯಿಗಳನ್ನ, ಗುರುಗಳನ್ನ ನೆನೆಯಬೇಕಾದಂತ ದಿನ. ಜೀವನದಲ್ಲಿ ಬಹಳ ನೆನಪಿಕೊಳ್ಬೇಕಾದ್ದು, ಗೌರವಿಸಬೇಕಾದಂದ್ರೆ 3 ಜನ: ಒಂದು ತಂದೆ, ತಾಯಿ ಮತ್ತೆ ಗುರು. ಯಾಕೆಂದ್ರೆ ತಂದೆ ತಾಯಿಗಳು ನಮಗೆ ಒಂದು ಮಾರ್ಗದರ್ಶನ ನೀಡಿ ಒಂದು ದೈಹಿಕವಾಗಿ ಒಂದು ರೂಪ ಕೊಡ್ತಾರೆ. ಆ ದೇಹಕ್ಕೆ ಜ್ಞಾನವನ್ನು ತುಂಬಿ, ತಿಳುವಳಿಕೆ ಮಟ್ಟವನ್ನು ಹೆಚ್ಚಿಸಿ, ಅವರ ಜೀವನಕ್ಕೆ ಒಂದು ಹೊಸ ರೂಪವನ್ನು ಕೊಡುವುದು ಕೂಡ ಹೆಚ್ಚು ಅಂತ ಹೇಳ್ತಾರೆ. ಹಾಗಾಗಿ ನೀವೆಲ್ಲರೂ ಮಕ್ಕಳಿದ್ದೀರಿ, ಬಹಳ ಮುಖ್ಯವಾಗಿ ನೀವು ಗೌರವ ಕೊಡಬೇಕಾದ್ದು ಮೂರ್ತಿಗೆ. ಅವ್ರ ದೇವರು ಸಮಾನ. ತಂದೆ ತಾಯಿಗಳನ್ನ ಪ್ರೀತಿಸಬೇಕು, ಗೌರವಿಸಬೇಕು. ಹಾಗೆಯೇ ಗುರುಗಳಿಗೆ ನೀವು ಹೆಚ್ಚು ಗೌರವವನ್ನು ಕೊಟ್ಟರೆ ಆಗ ನೀವು ಒಳ್ಳೆ ಸಂಭಾವಿತ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಬರಬೇಕು ಸಾಧ್ಯ. ಸೊ ಹಾಗೆ ರೀತಿ ಅಂತ ಹೇಳ್ತೀವಿ. ಇದೊಂದು ಬಹಳ ಒಳ್ಳೆ ದಿನ ಇಟ್ಕೊಂಡಿದ್ರೆ ಚಂದ್ರಪ್ಪ ಗೊತ್ತಿಲ್ಲ. ಆ ಚಕ್ರಾಯ ಪಂಡದಲ್ಲಿ ಯಾಕೆ ಮಾಡಕ್ ಆಗಲ್ಲ ಅಂತಂದ್ರೆ ಇಲ್ಲಿ ತಾಂತ್ರಿಕ ಪರಿಸ್ಥಿತಿ ನಮ್ಮ ನಾಗೇಶ್ ಅವರಿಗೆ ಗೊತ್ತು. ಅವ್ರದ್ದು ಕಟ್ಟಡನೇ ಒಂದು ಇದು ಮಾಡಿ ರಂಗಮಂದಿರ ಕಟ್ಟಿ ಪಾಪ ಅವರು ಎಷ್ಟು ಒದ್ದಾಡ್ತಾರೆ. ಅದ್ರ ಸಾಧಕವಾದ ಕೇಳಿದ್ರೆ ನಾಗೇಶ್ ಅವರಿಗೆ ಎಷ್ಟು ಗೊತ್ತಾಗುತ್ತೆ. ಯಾರು ಮಕ್ಕಳೇ ನೀವು ಎಲೆಕ್ಷನ್ ನಿಂತ್ಕೊಂತೀರಾ, ನಿಮಗೆ ಒಂದು ಲಕ್ಷ 2 ಲಕ್ಷ 5 ಲಕ್ಷ ದುಡ್ಡು ಕೊಡ್ತಾರೆ. ನೀವು ಇನ್ನೇನೋ ಮಾಡ್ತೀರಾ, ಫುಟ್ಬಾಲ್ ಆಡ್ತೀರಾ, ಅದಕ್ಕೆ 50,000 25,000 ಕೊಡ್ತಾರೆ, ಗೊತ್ತಾಯ್ತಾ? ಅಥವಾ ಈಗ ಕಬಡ್ಡಿ ಆಡ್ತೀರಾ, ಅದಕ್ಕೆ ದೊಡ್ಡ ದೊಡ್ಡ ವೇದಿಕೆ ಹಾಕೋದಿಲ್ಲ. ನಾವು ನೀವು ನಂಬಿಕೆ ಬಿಡ್ತೀರ, ನಾವು ಯಾವ ರಾಜಕಾರಣಿಗಳ ಹತ್ರ ಹೋಗಿ ಕೈ ಒಡ್ಡಿ ನಮಗೆ ಸಹಕಾರ ಮಾಡಿಲ್ಲ ಅಂತ ಹೇಳಿ ಹಾಗೇ ನಮ್ಮಲ್ಲಿ ಇರ್ತಕ್ಕಂಥ ಅಲ್ಪ ಸ್ವಲ್ಪ